ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಮಾಯಾ ವ್ಲಾಗ್ಗೆ ತಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಅಂದರೆ ಡೇ ಇನ್ ಮೈ ಲೈಫ್ ವ್ಲಾಗ್ ಮಾಡ್ತಾಯಿದ್ದೀನಿ. ಬಿಕಾಸ್ ಏನು ಕಂಟೆಂಟ್ ಇಲ್ಲ. ಟೆಸ್ಟ್ಗಳು ಮುಗೀತು. ಏನಾರು ಒಂದು ಮಾಡೋಣ ಅಂಥೇಳಿ ಇವತ್ತು ಮಾಡ್ತಿರ್ಬೋದು ಎ ಡೇ ಇನ್ ಮೈ ಲೈಫ್ ಅನ್ನೋ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಿನ್ನೆ ಇವತ್ತು ಕಾಲೇಜ್ಗೆ ಹೋಗ್ತಾಯಿದ್ದೀನಿ. ಕಾಲೇಜಲ್ಲಿ ನೋಡೋಣ ನನ್ನ ಫ್ರೆಂಡ್ಸ್ ಯಾರು ಕ್ಯಾಮ್ರಾ ಮುಂದೆ ಬರೋಕ್ಕಷ್ಟು ಓಕೆ ಥರ ಇರ್ತಾರೆ. ಬಟ್ ಟ್ರೈ ಮಾಡೋಣ. ಎಲ್ಲರನ್ನೂ ಇವತ್ತು ಮಾತಾಡಿಸಿ ನನ್ನ ವ್ಲಾಗ್ಗೆ ಇಂಟ್ರಡ್ಯೂಸ್ ಮಾಡಿಸೋಣ. ವೆಲ್ಕಮ್ ಬ್ಯಾಕ್. ಇವಾಗ ಕೆಲಸ ಮಾಡಬೇಕು. ಕೆಲಸ ಮಾಡಿ ಕೆಲಸ ಅಂದರೆ ಏನಿಲ್ಲ, ಎಲ್ಲ ಮನೆ ಕ್ಲೀನ್ ಮಾಡಿ 8:30ಗೆ ಮನೆ ಬಿಡಬೇಕು. ಇವಾಗ 7 o'clock ಬಿಗಿನ್ ದ ವ್ಲಾಗ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಪ್ಲೀಸ್ ಹೋಗಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್. ನನ್ನ ರೂಮ್ ನೋಡಿ ಗೈಸ್, ನಾನು ರೂಮ್ ನೋಡ್ರೆ ನನಗೆ ಇರಿಟೇಟ್ ಆಗ್ತಿದೆ. ಅಲ್ಲಿ ಎಲ್ಲ ಹಿಂಗೆ ಹಂಡಿ ನಾನು ಬರ್ದಿರೋ ಬುಕ್ ನೈಟ್ ಅಲ್ಲೇ ಬಿಸಾಕಿದ್ದೀನಿ. ಇನ್ನು ಬಟ್ಟೆಗಳು ನೋಡಿ, ಬಟ್ಟೆ ಅಲ್ಲಿ ಇಲ್ಲಿ. ರೂಮ್ ನೋಡಿದ್ರೆ ನನಗೆ ಎಷ್ಟು ಕೋಪ ಬರುತ್ತೆ ಅಂದರೆ ಇಲ್ಲೇ ಅಲ್ವಾ ಡ್ರೆಸ್ಸಿಂಗ್ ಟೇಬಲ್ ಇರೋದು. ಬರ್ತಾರೆ, ಡ್ರೆಸ್ ಚೇಂಜ್ ಮಾಡ್ತಾರೆ ಆ್ಯಂಡ್ ಹೋಯ್ತಾರೆ, ಬಿಸಾಕ್ತಾರೆ, ಹೋಯ್ತಾರೆ. ಆಮೇಲಿಂದ ನಾನೇ ಕ್ಲೀನ್ ಮಾಡಬೇಕು. ನನ್ನ ಗೊಂಬೆಗಳು ನೋಡಿ ಗೈಸ್. ನಾನು ಇದ್ರ ಹೆಸ್ರುಗಳೆಲ್ಲ, ಇದು ಗುಂಡ, ಇದು ಹೊಸದು, ಇದಕ್ಕಿನ್ನೂ ಹೆಸರಿಟ್ಟಿಲ್ಲ. ಇದು ಕ್ಯೂಟಿ ಅಲ್ಲ ಪಿಂಕಿ, ಇದು ಕ್ಯೂಟಿ, ಇದು ಅಂಕಿ, ಇದು ಮಂಕಿ, ಇದು ಎಲಿ, ಇದು ಮೊಲಕ್ಕೆ ಏನಂತಾರೆ ಗೊತ್ತಿಲ್ಲ ಗೈಸ್, ಇನ್ನೂ ಹೆಸರಿಟ್ಟಿಲ್ಲ. ಇದು ಹೊಸ ಗೊಂಬೆ ಅಂದರೆ ನಮ್ಮ ಅಕ್ಕನ ಮನೇಲಿತ್ತು, ದೇಪ್ಕೊಬಂದ್ಬಿಟ್ಟಿದ್ದೀನಿ. ಅದು ದೊಡ್ಡದು, ಅದನ್ನ ಎತ್ತಕ್ಕೆ ಆಗಲ್ಲ, ನನ್ನಷ್ಟು ಉದ್ದೈತೆ ಅದು, ಅದಕ್ಕೆ ಅದನ್ನಲ್ಲೇ ಬಿಸಾಕಿದ್ದೀನಿ. ಗಿಟಾರ್ ನೋಡಿ ಗೈಸ್, ಗಿಟಾರ್ ಸುಮ್ಮನೆ ಶೋಕ್ ತಂದಿಟ್ಟವ್ರೆ. ಯಾರು ಗಿಟಾರ್ ಬಾರಿಸೋರಿಲ್ಲ ನಮ್ಮ ಮನೆಯಲ್ಲಿ, ಸುಮ್ಮನೆ ತಂದಿಟ್ಟವ್ರೆ. ಇಷ್ಟು ಬಟ್ಟೆಗಳಿದೆ. ಆದರೆ ಕಾಲೇಜಿಗೆ ಯಾವ್ದು ಹಾಕೋ ಹೋಗ್ಬೇಕು ಅನ್ನೋದು ಗೊತ್ತಾಗಲ್ಲ. ಯೂನಿಫಾರ್ಮ್ ನನಗೆ ಇನ್ನೂ ಕೊಟ್ಟಿಲ್ಲ. 1 year ಮುಗಿದೋಯ್ತು, ಬಟ್ ಇನ್ನೂ ಯೂನಿಫಾರ್ಮ್ ಕೊಟ್ಟಿಲ್ಲ. ದಿನ ಈ ಬಟ್ಟೆಗಳು ಹುಡ್ಕೋದೇ ಒಂದು ದೊಡ್ಡ ಸಾಹಸ ನನಗೆ. ರೆಡಿಯಾಗಿ ಸಿಗ್ತೀನಿ. ಗೈಸ್, ಫೈನಲಿ ರೆಡಿಯಾಗಿ ಇವಾಗ ಬ್ಯಾಗಿಗೆ ಬುಕ್ ಎತ್ತಿಕೊಂಡು ನಾಷ್ಟ ಮಾಡಿ ಹೊರಡಬೇಕು. ಫೈನಲಿ ರೆಡಿ ಆಗದೆ. ಬನ್ನಿ ನಾಷ್ಟ ಮಾಡಿ ಹೊರಡೋಣ ಕಾಲೇಜಿಗೆ. ಬ್ಯಾಗಿನ ಜಿಪ್ಗಳೆಲ್ಲ ಹಂಗಂಗೆ ತೆಗೆದು ಇಟ್ಟವ್ರೆ. ಟಿಕೆಟ್, ID ಕಾರ್ಡ್ ಇಲ್ಲ ಐತೆ. ಇದನ್ನು ತೆಗೆದು ಬ್ಯಾಗಲ್ಲಿ. ಟೈಮ್ ಟು ಗೋ ಆನ್ ಕಾಲೇಜಿಗೆ ಹೊರಡ್ತಾ ಇದ್ದೀನಿ. ಫುಲ್ ರೆಡಿ ಎಲ್ಲ ಆಯಿತು, ಟಿಫನ್ ಆಯಿತು. ಇವಾಗ ಹೊರಡ್ಬೇಕು ಕಾಲೇಜಿಗೆ. ಬೇಗ ಎತ್ಕೊಂಡು ಅವ್ರ ಪ್ರಾಜೆಕ್ಟ್ಗಳು ಇದು ಮಾಡ್ತವ್ರೆ. ಹಾಯ್ ಶೈಸು, ಹಾಯ್ ಮಾಡು, ಹಾಯ್ ಅನ್ನು. ಸಂಜು ಹಾಯ್. ಸವಂತಿ ಹಾಯ್. ಪ್ರಜ್ವಲ್ ಹಾಯ್. ಎಲ್ಲ ವ್ಯಾನಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು ಬಸ್ಸಿಗೆ ಎಲ್ಲ ವ್ಯಾನಿಗೆ ವೆಯ್ಟಿಂಗ್. ನಮ್ಮ ಅಕ್ಕನ ಮಗ ಇವೆಲ್ಲ ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಇಲ್ಲಿದ್ದವರು. ಬಾಸ್ ದೇವಸ್ಥಾನ ನೋಡಿ. ಶನಿವಾರ ಹೋಗಿದ್ದೆ, ಇವತ್ತು ಹೋಗೋಕ್ಕಾಗಲಿಲ್ಲ. ದಿನ ಈ ಬಾಸ್ ದರ್ಶನ ಮಾಡ್ಕೊಂಡೇ ಹೋಗೋದು. ಈ ರೋಡ್
ನಮಗೆ ಅಂತಲೇ ಖಾಲಿ ಬಿಟ್ಟಿದ್ದಾರೆ. ಹೈವೇದಲ್ಲಿ ರೋಡ್ ದಾಟುವುದು ತುಂಬ ಕಷ್ಟಕರವಾದ ಕೆಲಸ. ಗೈಸ್, ಏನು ಗೊತ್ತಾ, 4 ರೋಡು ದಾಟಿ ಬರುವುದು ಅದಕ್ಕಿಂತ ಕಷ್ಟಕರವಾದ ಕೆಲಸ ಇನ್ನೊಂದಿಲ್ಲ. ನಮ್ಮೂರು ಆಗ 2 ರೋಡಿಂದ ಇತ್ತು. ಇವಾಗ ಮಧ್ಯ ಬ್ಯಾಂಗ್ಳೂರು ಟು ಮೈಸೂರು ಹೈವೇ ರೋಡ್ ಕಟ್ಬಿಟ್ಟಿದ್ದಾರೆ. 4 ರೋಡ್ ದಿನ ಕ್ರಾಸ್ ಮಾಡುವಷ್ಟರಲ್ಲಿ ಜೀವ ಬಾಯಿಗೆ ಬರುತ್ತೆ. ಅದು ವೀಕೆಂಡಲ್ಲಿ ಹೋಗ್ಬಿಟ್ರೆ ಅಂತೂ ಮುಗ್ದೇ ಹೋಯ್ತು ಕತೆ. ಸೊ ಗೈಸ್, ಫೈನಲಿ ಮನೆಗೆ ಬಂದೆ. ಇವಳೇನು ಕಾಲೇಜ್ ವಿಡಿಯೋ ಮಾಡ್ತೀನಿ ಅಂತಂದ್ಲು, ಏನೂ ಮಾಡೇ ಇಲ್ವಲ್ಲ ಅಂದ್ಕೋಬೇಡಿ. ಬಿಕಾಸ್ ನಾನು ಕಾಲೇಜ್ಗೆ ಹೋಗಿದ್ದೆ ಒಂದು ವಿಚಿತ್ರ ಅಂದರೆ ವಿಚಿತ್ರ. ಏನಂದರೆ ನಾನು ಕಾಲೇಜ್ ಸ್ಟಾರ್ಟ್ ಆಗೋದು 10ಗೆ. ನಾನು ಸ್ವಲ್ಪ ಬೇಗ ಹೋಗ್ತಿದ್ದೆ ಇಷ್ಟು ದಿನ, ಸೊ ವ್ಲಾಗ್ ಮಾಡ್ಬೋದು ಅಂದ್ಕೊಂಡು ಹೋದೆ. ಅಲ್ಲಿ ನೋಡಿದ್ರೆ ಇವತ್ತು ಬಸ್ಸು ಲೇಟಾಗಿ ಸಿಕ್ಕಿ ನಾನು ಕಾಲೇಜ್ ಒಳಗಡೆ ಹೋಗಿದ್ದೆ 10 ಆಗಿತ್ತು. ಅದರಿಂದ ಯಾರನ್ನೂ ಮಾತಾಡ್ಸೋಕ್ಕಾಗಲಿಲ್ವ. ಸೊ ಕಂಟಿನ್ಯೂಸ್ ಕ್ಲಾಸು 1 o'clock ಗಂಟ ಇತ್ತು. ಅದಾದಮೇಲೆ ಆರಾಮ ಮಾಡೋಣ ಅಂತ ಜೋಶಿಂದ ಫೋನ್ ಎತ್ಕೊಂಡ. ಇವತ್ತು ಇಷ್ಟು ದಿನ ನಮ್ಮ ಕಾಲೇಜಲ್ಲಿ ಯಾವತ್ತೂ ಫೋನ್ ತೆಗಿಬೇಡಿ ಅಂತ ಯಾವತ್ತೂ ಹೇಳಿದ್ದಿಲ್ಲ. ಬಟ್ ಇವತ್ತು ನಮ್ಮ ಪಿ ಸರೇ ಗೇಟ್ ಮುಂದೆ ನಿಂತ್ಕೊಂಡು ಫೋನೇ ತೆಗಿಬೇಡಿ ನೀವು ಅಂತಂದ್ಬಿಟ್ಟು ಸ್ಟ್ರಿಕ್ಟ್ ಆರ್ಡರ್ ಮಾಡಿಬಿಟ್ಟು. ಇವತ್ತು ಯಾಕೋ ಟೈಮ್ ಸರಿಯಿಲ್ಲ ಅಂತ ಹೇಳಿಬಿಟ್ಟು ಬಸ್ ಸ್ಟಾಪಿಗೆ ಬಂದೆ. ಅಲ್ಲಿಂದ ನಾನು ಒಬ್ಬಳೇ ಬರೋದು, ಅಲ್ಲಿಂದ ಚನ್ನಪಟ್ಟಣದಿಂದ ನನ್ನ ಫ್ರೆಂಡ್ಸ್ ಬರೋದು. ಸೊ ಇನ್ನೇನು ನಾನು ಒಬ್ಬಳೇ ಏನು ಮಾತಾಡಲಿ ಅಂತ ಅಂದ್ಬಿಟ್ಟು ಬಸ್ ವ್ಲಾಗು ಮಾಡಿಲ್ಲ. ಫುಲ್ ಬೇಜಾರಾಗೋಯಿತು. ಬಸ್ ವ್ಲಾಗು ಮಾಡಲಿಲ್ಲ, ಏನಿಲ್ಲ. ಸುಮ್ಮನೆ ಡೈರೆಕ್ಟ್ ಬಿಡದಿಗೆ ಬಂದು ತಿಂಡಿ ತೊಗೊಂಡು ಬಂದೆ ಮನೆಗೆ. ಇವತ್ತು ತಿಂಡಿ ತಿನ್ನೋದೇ ಒಂದು ವ್ಲಾಗ್ ಅಷ್ಟೇ. ಏನೇನೋ ತಂದಿದ್ದೀನಿ, ತೋರಿಸ್ತೀನಿ ಗೈಸ್. ಫಸ್ಟ್ ಒನ್ ಕೇಕ್ ಅಂದರೆ ಕ್ರೀಮ್ ಇಲ್ದಿರೋ ಕೇಕ್. ನನ್ನ ಫೇವ್ರೇಟ್ ಇದು. ಎಲ್ಲ ನನ್ನ ಫೇವ್ರೇಟ್ ತಗೊಬಂದಿದ್ದೀನಿ. ಆ್ಯಂಡ್ ಒಂದು ಸಮೋಸ, 1 egg pops and juice and all my favorite one. Here it is. ಐದು ಹೇಳಿದೆ ಅಂಕಲ್, 4 ಹಾಕೋದು. ಮೋತಿಚೂರು ಲಡ್ಡು ಕಾಣಿಸ್ತೈತಾ? ನನ್ನ ಫೇವ್ರೆಟ್ ಸ್ವೀಟ್. ನನ್ನ ಮೇಲೆ ಸಿಗ್ತೀನಿ ಗೈಸ್. ಸೊ ಪ್ಲೀಸ್ ಬೇಜಾರಾಗಬೇಡಿ. ನಾನು ಇವತ್ತು ಕಾಲೇಜಲ್ಲೆಲ್ಲ ವ್ಲಾಗ್ ಮಾಡ್ಬೋದು ಅಂತ ತುಂಬ ಖುಷಿಯಿಂದ ಹೋದೆ. ಇವತ್ತೇ ಹೀಗಾಗಬೇಕಾ? ಇನ್ನೊಂದು ದಿನ ಯಾವ ಥರ ವ್ಲಾಗ್ ಮಾಡ್ತೀನಿ. ಚಿಂದಾದ್ಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಏನು ಮಾಡ್ತಾಯಿದ್ದೆ ಮಮ್ಮಿ? ಏನು ಮಾಡ್ತಾಯಿದ್ದೆ? ಏನು ಮಕ್ಕ ವಾಶ್ ಮಾಡಿದ್ದೀನಿ. ಬೆಳ್ಳಗೆ ಕಾಣಿಸ್ತೈತೆ ನಮ್ಮಮ್ಮ. ಇನ್ನೂ ಬೆಳ್ಳಗಿರ್ಬೇಕು. ನೀನು ನೋಡಿ ಎಷ್ಟು ಬೆಳ್ಳಗಿದೆಯಾ. ಕರಿ ಮೊಟ್ಟೆಯಲ್ಲಿ ಬೆಳ್ಳು ಹುಡುಗಿ. ಇದೆಲ್ಲ ಹಾಕ್ತೀನಿ ನೋಡು. ಬಿಳಿ ಹುಡುಗಿ ಹುಟ್ಟವಳೆ. ನಮ್ಮ ಅಪ್ಪನ ಕಲರ್ನ. ನಿಮ್ಮ ಅಪ್ಪನ ಪಳ. ಹ್ಞೂ, ನಮ್ಮಪ್ಪನ ಬೆಳ್ಬಿಟ್ಟಿಲ್ವಾ? ನೀನೇ ಹೇಳ್ಬೇಕು ನಿಮ್ಮ ಅಪ್ಪ ವೈಟ್ ಅವನೇ ಅಂತ. ಇನ್ನೇನು ಮತ್ತೆ ಯಾವ ಕಲರ್ ಇರೋದು? ಹೇಳಿ ನೋಡೋಣ. ಬ್ರೌನಿ. ಇಲ್ಲ ನಮ್ಮಪ್ಪ ಬ್ರೌನಿ. ಮೆರೂನ್. ನಮ್ಮಪ್ಪ ನಾಟ್ ಬ್ರೌನಿ, ನಮ್ಮಪ್ಪ ವೈಟಿ. ತೋರಿಸಿದ್ದೀನಲ್ಲ. ಈ ಥರ ನಾನು ಕೂತ್ಕೊಂಡು ಹೇಳ್ತೇನೆ. ನಮ್ಮಪ್ಪ ವೀಡಿಯೋಗೆ ಜಾಸ್ತಿ ಬರಲ್ಲ. ನೀನು ಬ್ರೌನಿ. ನಾನು ವೈಟಿ, ನಮ್ಮಪ್ಪನ ಥರ ಗೈಸ್. ನಮ್ಮಪ್ಪನೂ ವೈಟ್ಗೈತೆ, ನಮ್ಮಮ್ಮ ಉಡ್ಡೋಂಗಿ ಬಿಡ್ತೈತೆ. ನಮ್ಮಮ್ಮ ವೈಟ್ ಐತೆ, ನಮ್ಮಪ್ಪ ಕಪ್ಪಗಿದ್ನಂತೆ. ನಾನು ಕಪ್ಪು ಹುಟ್ಟಿರೋದು. ನಮ್ಮಮ್ಮ, ನಮ್ಮ ಅಣ್ಣ, ನಮ್ಮ ಅಕ್ಕ ಎಲ್ಲ ವೈಟ್. ನನ್ನ ತಂಗಿ ಎಲ್ಲ ವೈಟ್ಗವ್ರಿ. ನಾನು ಒಬ್ಬಳೇ ಕಪ್ಪಗಿರೋದು. ಯಾಕಂದರೆ ನಮ್ಮಮ್ಮ ಜಾಸ್ತಿ ನಮ್ಮ ಅಪ್ಪ ನೋಡ್ತಾ. ಕಪ್ಪು ಕಸ್ತೂರಿ ಏನಿಲ್ಲ, ಅದಕ್ಕೆ ಕಪ್ಪು ಹುಟ್ಟಿದ್ದೀನಿ ನಾನು. ನಮ್ಮ 3 ಜನನೂ ಬೆಳಗವ್ರೆ, ನಾನು ಒಬ್ಬಳೇ ಕಪ್ಪಗಿರೋದು. ಮತ್ತೆ ಯಾಕೆ ನಾನು ವೈಟಿಗಿದ್ದೀನಿ? ನಾನು ಹುಟ್ಬೇಕಾರೆ ಯಾರನ್ನ ನೋಡ್ತಾ ಇದ್ದೀನಿ ನೀನು? ನಿಮ್ಮ ಅಪ್ಪನಿಗೆ ಅನ್ಸುತ್ತೆ ಮೋಸ್ಟ್ಲಿ. ಅದಕ್ಕೆ ನಾನು ನಮ್ಮ ಅಪ್ಪನ ಥರ ಹುಟ್ಟಿದ್ದೀನ. ನಿಮ್ಮ ತಾತ, ನಿಮ್ಮ ಅಜ್ಜಿ ಎಲ್ಲ ಬೆಳಗ್ಗೆ ಇರೋದು.
ಮತ್ತು ಅದಕ್ಕೆ ಬೆಳ್ಳಗುಟ್ಟಿದ್ದೀನಿ ನಾನು. ಆದರೂ ಗೈಸ್ ನನ್ನ ಫ್ರೆಂಡ್ಸ್ಗಿಲ್ಲ, ನನಗಿಂತ ನಮ್ಮ ಅಮ್ಮನೇ ಇಷ್ಟ. ನಿನ್ಗಿಂತ ನಿಮ್ಮ ಅಮ್ಮನೇ ಚೆನ್ನಾಗವ್ರೆ ಅಂತ ಬಿಲ್ಡಪ್ ಕೊಡ್ತಾರೆ ನನ್ನ ಮುಂದೆ. ಏನು ಸಮಾಚಾರ? ಏನಿಲ್ಲ, ಕಾಲೇಜಲ್ಲಿ ವೀಡಿಯೋ ಮಾಡೋಣ ಅಂತ ಹೋದೆ, ಅದು ಎಡವಟ್ಟು ರಂಗ ಆಗೋಯಿತು. ಅದಕ್ಕೆ ಯಾವ ವೀಡಿಯೋನೂ ಮಾಡಿಲ್ಲ, ಸುಮ್ಮನೆ ಮನೆಗೆ ಬಂದು ತಿಂಡಿ ತಿನ್ನೋ ವೀಡಿಯೋ ಮಾಡಿ. ಚಿಕನ್ ಥರ ಕಳಿಸಿದ್ದೀನಿ, ಏನು ಮಾಡಬೇಕು ಅಂತೇಳಿ. ನಾಳೆ ನೀನು ತಿನ್ನಲ್ವಲ್ಲ? ವಿಡಿಯೋ ಮುಂದೆನೇ ಹೇಳಿ ಏನು ಮಾಡಬೇಕು ಅಂತ. ಚಿಕನ್ ರೋಲ್, ಆಮೇಲೆ KFC, ನಾನು ಮಾಡೋಕ್ಕಲ್ಲ. ಬಿರಿಯಾನಿ, ಅದು ಮನೆ ಮಾಡಿದೆ. ಹೇಳಿ ಪಟ ಪಟ. ಚಿಕನ್ ರೋಲ್, ಕಬಾಬ್. ಓಕೆ ಡನ್. ಓಕೆ ಡನ್. ಏನು ಮಾಡಬೇಕು ಈಗ? ಕಬಾಬ್, ಚಿಕನ್ ರೋಲ್. ಚಪಾತಿಗೆ ಇತ್ತೇ ಇಲ್ಲ. ತಗೊಂತ ಬಂತೆ ಚಿಕನ್ ಸಾಂಬಾರ್. ಸಾಂಬಾರು, ಇದು ಚಿಕನ್ ಫ್ರೈ, ಅದು ಕಬಾಬ್ ಎಲ್ಲ ನಾನು ರೆಡಿ ಮಾಡಿಕೊಡ್ತಾಯಿದ್ದೀನಿ. ಇಷ್ಟೆಲ್ಲ ಕಟ್ ಮಾಡಿದ್ದೀನಿ. ಮಾಡೋರು ಪಾತ್ರೆ ತೊಳಿತಾ ಇದ್ದಾರೆ. ಬೆಳಗ್ಗೆ ಪಾತ್ರೆನೇ ಇರಲಿಲ್ಲ, ಇಲ್ಲಿ ತೊಳೆಯೋರು ಇದ್ದೀನಲ್ಲ, ಗುಡಿ ಹಾಕಿದ್ಯಾ? ಒಂದು ಪಾತ್ರೆನೂ ಇರಲೇ ನಾವು ತೊಳ್ಬಿಟ್ಟು ಹೋಗಿದ್ದೀವಿ ತಾನೇ. ನಾನು ಯಾವುದು ನೀರು ಕಾಫಿ ಕುಡ್ದವು ಎಲ್ಲ ಇತ್ತಪ್ಪ. ಪಾತ್ರೆ ತೊಳಿತಾ ಇದ್ದಾರೆ. ಇಲ್ಲಿ ಸಾಂಬಾರು ರೆಡಿಯಾಗಿದೆ, ಅಂದರೆ ಚಿಕನ್ ರೆಡಿ ಇದೆ. ಇದು ಚಿಕನ್ ಆ್ಯಂಡ್ ದಿಸ್ ಇಸ್ ದ ಒನ್ ಕಬಾಬ್ ನಾನು ರೆಡಿ ಮಾಡಿರೋದು. ಆ್ಯಂಡ್ ಇಲ್ಲೆಲ್ಲ ಇಲ್ಲಿ ರೆಡಿಯಾಗಿದೆ. ಇನ್ನು ಮಾಡುವುದೊಂದೇ ಬಾಕಿ. ಇದನ್ನು ಫ್ರಿಜ್ಜಲ್ಲಿ ಇಡುವ ಕೆಲಸ ನಮ್ಮದು. ಫ್ರಿಜ್ಜಲ್ಲಿಟ್ಟು ಆಮೇಲೆ ಅಡುಗೆ ಮಾಡುವ, ತಿನ್ನುವಾಗ ಸಿಗ್ತೀವಿ. ಗಂಡ ಹೋಗಲ್ಲ, ಹೋಗಿ ಬರ್ಬೋದಿತ್ತು. ನನಗೂ ಚಾಮುಂಡೇಶ್ವರಿ ಅಂದರೆ ಇಷ್ಟ. ಮನಿ ಪ್ರಾಬ್ಲಮ್, ಸೊ ಹೋಗೋದಿಲ್ಲ. ಮನಿ ಪ್ರಾಬ್ಲಮ್ಮು. ಮಳೆ ಬರುವ ಹಾಗಿದೆ, ಸೊ ಹುಡುಕ್ತಾ ಇದೆ. ಮಳೆ ಬರುವ ಸಾಧ್ಯತೆಗಳಿವೆ. ಐ ಲವ್ ರೈನ್, ಬಟ್ ನೆನೆಯಕ್ಕೆ ಹೋದರೆ ಮನಸ್ಸು ಸುಮ್ಮನೆ ನೋಡಿ ಎಂಜಾಯ್ ಮಾಡಬೇಕಷ್ಟೇ. ಅದು ನಿನ್ನ ಅಮ್ಮ ಏನು ಮಾಡ್ತೈತೆ ನೋಡೋಣ. ಕ್ಲೀನಿಂಗ್ ಡಿಪಾರ್ಟ್ಮೆಂಟ್, ಅಡುಗೆ ಮನೆಯಲ್ಲಿ ಇದು ಮಾಡ್ತಾಯಿದ್ದಾರೆ. ಏನಂತ ಇವತ್ತು ಇಷ್ಟೊಂದೆಲ್ಲ ಮಾಡ್ತಾಯಿದ್ದೀರಾ, ತಿನ್ನೋದು ಮಾತ್ರ ಇವತ್ತೊಂದು ದಿನ. ನಾಳೆ ನಾಡಿದ್ದು ವೆಜಿಟೇರಿಯನ್. ಗುರುವಾರ ಶುಕ್ರವಾರ ತಿನ್ನಲ್ಲ. ಬಿದ್ದೈತಿ. ಅದನ್ನು ನಾವು ತಿಂತೀವಿ. ನಾನು, ನಮ್ಮಪ್ಪ, ನಮ್ಮಣ್ಣ ಆ್ಯಂಡ್ ನಾನು ಸ್ಯಾಟರ್ಡೆ ಆ್ಯಂಡ್ ಮಂಡೇ ಅಪ್ಪ ಮಕ್ಕಳು ತಿಂತಾ ಇರ್ತಾರೆ. ಯಾವಾಗಲೂ ಯಾವ ದಿನನೂ ಬಿಡಲ್ಲ, ತಿಂತಾ ಇರ್ತಾರೆ. ಫುಲ್ ಗಾಳಿ. ಇಂಪಾರ್ಟೆಂಟ್ ಗೈಸ್, ಇಲ್ಲಿಂದ ವ್ಯೂ ನೋಡಿ ಏನು ಸಖತ್ತಾಗಿ ಕಾಣಿಸ್ತೈತೆ. ಅಲ್ಲಿ ನಮ್ಮ ಮನೆಯಿಂದ ನೋಡಲಿಕ್ಕೆ ಎಷ್ಟು ಚಂದ ವ್ಯೂ ಇದೆ. ನಿಮ್ಮ ಡ್ಯಾಡಿ ಬಂದಿತ್ತು ಬೇಡ. ಕಬಾಬ್ ಆಗ್ತಾಯಿದ್ದಾರೆ. ನಾನು ಚಪಾತಿಯನ್ನು ಸುಡುತ್ತಿರುವುದು. ತೋರಿಸಿದ್ನಲ್ಲ ಆಗಲೇ, ತೋರಿಸಿಲ್ವ? ಸಿಗಬೇಕು ನಂಗೆ ಒಂದು ಚೂರಾದರೂ. ಹಿಂದಾಗಿಲ್ವಾ? ಇವತ್ತು ನೀವು ಇಲ್ಲಿ ಬೆಡ್ ಮೇಲೆ ಮಲ್ಕೊಳ್ಳಿ, ಕೆಳಗಡೆ ಮಲ್ಕೋತೀನಿ. ಬೆಳಗ್ಗೆ ಹೆಚ್ಚಿಗೆ ಏನು ಹೇಳಿದ್ದೆ ಬೇಕಾದಾಯ್ತು. ಮುಂಚಿನ ಮಾಡ್ಕೊಂಡು. ಸೊ ಗೈಸ್, ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್. ಪ್ಲೀಸ್ ಸಪೋರ್ಟ್ ಮೀ ಗೈಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.